Watch India's largest kids library only on Jio Hotstar. Download the app now. ಡಾಕ್ಟರ್ ಅಣ್ಣ ಇದೇನಿದು ಇಲ್ಲಿ ನೋಡಿ ಅಣ್ಣ. ಅಯ್ಯೋ ನಮ್ಮ ಮುತ್ತಾತ ಬಹಳ ಫೇಮಸ್ ಜಡ್ಜಾಗಿದ್ರು ಕಣಯ್ಯ. ಅವ್ರ ಕಾಲದಲ್ಲಿ ಅವ್ರು ಕೊಡ್ತಾ ಇದ್ದ ತೀರ್ಪಿಗೆ ಎಲ್ರು ಒಪ್ಕೋತಾ ಇದ್ರು ಕಣಯ್ಯ. ಆ ಬಾಕ್ಸ್ ಅವ್ರದೇ ಕಣಪ್ಪ. ನಿಮ್ ತಾತ ಈ ಬಾಕ್ಸ್ ಅಲ್ಲಿ ಏನೇನ್ ಇಟ್ಟಿದಾರೋ ಡಾಕ್ಟರ್ ಅಣ್ಣ ನೋಡ್ಬಿಡ್ತೀನಿ ಒಂದ್ಸರಿ. ಜೈ ಹೋ. ಇಲ್ಲೋಡು ನಾನೀಗ ನಿಜವಾದ ಜಡ್ತರ ಕಾಣಿಸ್ತಾ ಇದ್ದೀನಿ. ಮೊದ್ಲು ಇಲ್ಲೋಡು ನಾ ಹ್ಯಾಕ್ ಕಾಣಿಸ್ತಾ ಇದ್ದೇನೋ. ತುಂಬಾ ಚೆನ್ನಾಗಿ ಕಾಣಿಸಿದ್ಯಾ, ಬಹಳ ಇಂಟೆಲಿಜೆಂಟ್ ಆಗಿ. ಬಿಚ್ಬಿಡೋ, ಬೇಗ ದೃಷ್ಟಿ ಆಗ್ಬಿಡುತ್ತೆ. ಹಂಗೆ ನೀಟಾಗಿ ಮಡಿಸ್ಬಿಟ್ಟು ಬಾಕ್ಸ್ ಅಲ್ಲಿ ಇಟ್ಬಿಡಪ್ಪ. ಇಲ್ಲ, ನನಗಿದು ಬಹಳ ಇಷ್ಟ ಆಗ್ಬಿಟ್ಟಿದೆ. ನಾನು ಈ ವಿಗ್ನ ಬಿಚ್ಚಿಡಕ್ ಸಾಧ್ಯನೇ ಇಲ್ಲ. ಇಲ್ಲೋಡಿ, ನೀವೆಲ್ಲರೂ ಯಾಕೆ ಇಷ್ಟೊಂದು ಕ್ಲೀನ್ ಮಾಡ್ತಾ ಇದ್ದೀರಾ ಇಲ್ಲಿ? ಯಾಕೆ ಕ್ಲೀನ್ ಮಾಡ್ತಿದ್ದೀರಾ ಅಂದ್ರೆ ಗಲೀಜಾಗಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಿದೀವಿ. ಅರೆ ಇಷ್ಟೊಂದು ಗಲೀಜಾಕಾಯ್ತು? ಇಷ್ಟೊಂದು ಗಲೀಜಾಗಕ್ಕೆ ಕಾರಣ ಯಾರು? ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ನನ್ನ ಪ್ರಾಣದ ಗೆಳೆಯ ಇಲ್ಲಿ ಕಳೆಯ. ಈ ಲ್ಯಾಬು ನಂದು ಕಳೆಯ, ನಾನೇ ಕಾರಣ ಕಳೆಯ. ಹೌದಾ? ಇಷ್ಟೊಂದು ದುಡ್ಡು ಕುಳ್ತಿರೋದಕ್ಕೆ ನೀವೇ ಕಾರಣ ನಂಗಾಯ್ತು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಈಗ ನೀವೇ ಅನ್ಕಂಡೀಷನಲ್ ತಪ್ಪನ ಒಪ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಸಖತ್ ಶಿಕ್ಷೆ ಆಗುತ್ತೆ. ನಾನೀಗ ಅನೌನ್ಸ್ ಮಾಡ್ಬೇಕಾಗುತ್ತೆ. ಈ ಮೋಟೋ ನಿಜವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮೋಟೋ, ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೇ? ಆರ್ಡರ್ ಆರ್ಡರ್ ಆರ್ಡರ್. ನ್ಯಾಯಾಲಯದಲ್ಲಿ ತಪ್ಪು ಮಾಹಿತಿಗಳನ್ನ ಕೊಡಬೇಡಿ. ಕೇಳಿ ಮಿಸ್ಟರ್ ಜಡ್ಗಾ ಅವರೇ, ಧೂಳು ಕ್ಲೀನ್ ಮಾಡೋದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಿದ್ದೀರಾ? ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ನಾನು ಸಾರಿ ಕೇಳ್ತಾ ಇದ್ದೀನಲ್ಲಯ್ಯ. ಮಾತು ಕೂಡ ಕೊಟ್ಟಿದ್ದೀನಲ್ಲಯ್ಯ. ಇನ್ಮೇಲೆ ಈ ತರ ಧೂಳು ಕೂತ್ಕೊಳ್ತಿರೋ ಹಾಗೆ ಖಂಡಿತ ನೋಡ್ಕೋತೀನಿ, ಕ್ಲೀನ್ ಆಗಿ ಇಡ್ತೀನಪ್ಪ. ಈಗ ಮೊದ್ಲು ನಮ್ಮ ಮುತ್ತಾತನ ವಿಗ್ ಕೊಟ್ಬಿಡ, ಯಾರಿಗೆ ಕೈ ಮುಗಿತೀನಿ, ಬಾಕ್ಸ್ ನಲ್ಲಿ ಇಟ್ಬಿಟ್ಟು ಬೀಗ ಹಾಕ್ಬಿಡ್ತೀನಿ ಕಣಯ್ಯ. ಖಂಡಿತ ಸಾಧ್ಯ ಇಲ್ಲ. ಯಾರಾದ್ರೂ ನಮ್ಮ ತಲೆ ಮೇಲೆ ಇರೋ ವಿಗ್ಗೆ ಕೈ ಹಾಕ್ತು ಅಂದ್ರೆ ಅವ್ರಿಗೆ ಶಿಕ್ಷೆ ಖಂಡಿತ ಆಗುತ್ತೆ. ನಾನೀಗ ಇಡೀ ಜಗತ್ಗೆ ನ್ಯಾಯ ಒದಗಿಸ್ತೀನಿ. ಇದು ತಗೋ ತಗೋ, ಇಲ್ಲಿ ತಗೋ 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 ತಗೋ. ಆರ್ಡರ್ 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 ಆರ್ಡರ್. ತಗೋ, ಇದು ತಗೋ. ನಿಂತ್ಕೊಳ್ಳಿ. ಯಾಕಿಬ್ರು ಹೊಡೆದಾಡ್ತಾ ಇದ್ದೀರಾ? ಅರೆ ನೀನ್ ಯಾರು ಅದನ್ನ ಕೇಳೋದಕ್ಕೆ? ಅರೆ ಅರೆ ಮೋಟು, ನೀನಾ ಇದು? ಏನ್ ಮಾಡ್ಕೊಂಡಿದ್ಯಾ ನೀನ್ ಇದೆಲ್ಲ? ಓಯ್, ಮರ್ಯಾದೆ ಕೊಟ್ಟು ಮಾತಾಡು. ನಾನೊಬ್ಬ ಜಡ್ಜು. ಹೇಳು, ಇಬ್ರು ಯಾಕೆ ಹೊಡೆದಾಡ್ತಿದ್ದೀರಾ ಅಂತ? ಏನಕ್ಕೆ ಆಗ್ತಾ ಇದೆ ಅಂದ್ರೆ ಇದು ಕಾಂಪಿಟೇಷನ್ ಇದೆ, ಗೆಲ್ಲೋದಕ್ಕೋಸ್ಕರ ಫೈಟ್ ಮಾಡ್ತಾ ಇದೀವಿ. ಹೌದಾ? ಗೆಲ್ಲೋದಕ್ಕೆ ಗಲಾಟೆ ಮಾಡೋ ಅವಶ್ಯಕತೆ ಇದೆಯಾ? ಹಾಗಿದ್ರೆ ಮೊದಲು ನೀನು 10 ಪಂಚ್ ಮಾಡು. ಆಮೇಲೆ ನೀನು ಇವನಿಗೆ 10 ಪಂಚ್ ಮಾಡಬೇಕು. ಕಾಂಪಿಟೇಷನ್ ಸಮನಾಗಿರ್ಬೇಕು. ಈ ಬಾಕ್ಸರ್ ಆವಾಗಲಿಂದ ನಿನ್ನೊಬ್ಬನಿಗೆ ಹೊಡಿತಾ ಇದ್ದಾನಲ್ಲ, ನಿನ್ ಹೊಡೆಯೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ನಿನ್ಗೂ ಅವಕಾಶ ಸಿಗಬೇಕು. ಮಾಡ್ಸೋನ್ಗೆ. ಅರೆ ಇದೆಂತ ನ್ಯಾಯ ಇದು? ಫಸ್ಟ್ ಅವ್ನು ನನಗೆ 10 ಪಂಚ್ ಮಾಡಬೇಕು, ಆಮೇಲೆ ನಾನು ಅವ್ನಿಗೆ 10 ಪಂಚ. ವೆರಿ ಗುಡ್. ಈಗ ಸಿಕ್ತು ನ್ಯಾಯ. ನೀನ್ ಗೆದ್ದುಬಿಟ್ಟೆ. ಅರೆ ಮೋಟು, ನಾನೀಗ ನಿನಗೆ ನಾಕ್ ಔಟ್ ಮಾಡ್ತೀನಿ. ನೀನು ನನ್ನ ಮರ್ಯಾದಿನ 3 ಕಾಸ್ಗೆ ರಾಜ್ ಹಾಕ್ಬಿಟ್ಟಿದ್ಯಾ. ಏಯ್ ನಿಂತ್ಕೋ ಮೋಟು, ನಿಂತ್ಕೋ ಮೋಟು, ಬಿಡಲ್ಲ ನಾನು ಇವತ್ತು ನಿನ್ನ. ಇದು ನನ್ನ ಟ್ರಕ್. ಅದ ಹೆಂಗೆ ನಿನ್ ಟ್ರಕ್ ಆಗೋಗ್ಬಿಡ್ತಿದ? ಟ್ರಕ್ ತಗೊಳ್ಳುವಾಗ ಅರ್ಧ ದುಡ್ಡು ನಾನು ಕೂಡ ಕೊಟ್ಟಿದ್ದೀನಿ, ಗೊತ್ತಾಯ್ತಾ? ಅರ್ಧ ದುಡ್ಡು ನೀನ್ ಹಾಕಿರ್ಬೋದು, ಆದ್ರೆ ಟ್ರಕ್ ಮೇಲೆ ನಿನ್ನ ಹೆಸರಿಲ್ಲ ತಾನೇ? ಆರ್ಡರ್ ಆರ್ಡರ್. ನ್ಯಾಯ ಸಿಗುತ್ತೆ. ನಿಮ್ಮಿಬ್ಬರಿಗೂ ಸರಿ ಸಮಾನವಾದ ನ್ಯಾಯ ಸಿಗುತ್ತೆ. ನೋಡಿದ್ರ, ಇಬ್ಬರಿಗೂ ಸಮವಾದ ನ್ಯಾಯ. ಅರ್ಧ ಟ್ರಕ್ ನಿಮ್ದು, ಇನ್ನರ್ಧ ಟ್ರಕ್ ನಿಮ್ದು.
ಅರೆ ಏನ್ ಮಾಡ್ಬಿಟ್ಟ ನೀನು? ಟ್ರಕ್ ನ ಅರ್ಧ ಕಟ್ ಮಾಡ್ಬಿಟ್ಟ. ಇದ್ರ ಬದಲು ಅವನೊಂದ್ಸರಿ ನಾನೊಂದ್ಸರಿ ಟ್ರಕ್ ಓಡಿಸಿದ್ರೇನೆ ಚೆನ್ನಾಗಿರ್ತಿತ್ತು. ಅರೆ ಯಾಕೆ ಹೇಳ್ತೀಯ? ನ್ಯಾಯ ಇಬ್ರಿಗೂ ಸರಿ ಸಮಾನವಾಗಿದೆ. ನ್ಯಾಯ ಕೊಡ್ಸೋದಿಕ್ಕೆ ನಾನು ಜಡ್ಜ್ ಆಗಿರೋದು. ನೋಡು, ಕೋಲು ದೊಣ್ಣೆ ಏನಾದ್ರೂ ಹುಡ್ಕೋ, ಇವತ್ ಮಾತ್ರ ಅವನನ್ನು ಬಿಡಬಾರ್ದು. ಅರೆ ಯಾವ್ದೇ ಕಾರಣಕ್ಕೂ ಬಿಡಬೇಡಿ, ನಿಮ್ ಜೊತೆ ನಾನು ಇದ್ದೀನಿ. ಅರೆ ಎಲ್ಲಿಗೆ ಓಡ್ತಾ ಇದೀಯ ನೀನು? ಜಾನ್, ಓಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಚಿಂಗಮದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಿಂತ್ಕೊಳ್ಳಿ. ಏನ್ ನಡೀತದ ಇಬ್ರಿಗೂ? ಯಾವಾಗ ನೋಡಿದ್ರು ನನ್ನ ಹಿಡ್ಕೋತಾ ಇರ್ತಾರೆ. ನನಗೆ ಓಡಾಗೋದಕ್ಕೆ ಅವಕಾಶನೇ ಕೊಡೋದಿಲ್ಲ ಇವ್ರು. ನ್ಯಾಯ ಇಬ್ರಿಗೂ ಸರಿ ಸಮಾನವಾಗಿರ್ಬೇಕು. ಪಾಪ ಅವ್ನ್ ಬರಿಗಾಲಲ್ಲಿ ಓಡ್ತಾ ಇದ್ದಾನೆ, ಮತ್ ನೀವು ಮೋಟರ್ ಸೈಕಲ್ ಓಡಿಸ್ಕೊಂಡು ಅವನ್ನ ಫಾಲೋ ಮಾಡ್ತಾ ಇದೀರಿ ಅಲ್ವಾ? ಇಲ್ಲ ನೋಡಿ, ನೀವು ಓಡ್ತಾ ಓಡ್ತಾ ಈ ಅಪ್ಪನ್ನ ಹಿಡ್ಕೊಳ್ಳಿ. ಇವ್ರಿಗೂ ಒಂದು ಅವಕಾಶ ಸಿಗಬೇಕು ತಾನೆ. ಹೋಗಿ. ಥ್ಯಾಂಕ್ ಯು ವೆರಿ ಮಚ್ ಜಡ್ ಸಾಬ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ ತರಹ ನ್ಯಾಯವಾದಿನ ಶಕ್ತಿವಂತರನ್ನ ನಾನು ನೋಡೇ ಇಲ್ಲ. ಹೇಳಿ ಜಡ್ ಸಾಹೇಬ್ರೆ, ನಾನೀಗ ಓಡೋಗ್ಬೋದಾ? ಓಡೋ ಹೋಗು. ನಿನಗೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ, ಓಡೋ. ಬಾಯ್ ಬಾಯ್ ಚಿಂಗಮ್ ಸರ್. ಮೋಟುನಿಗೆ ಏನ್ ಮಾಡ್ಬಿಟ್ಟೆ? ನಾ ಜಾನ್ನ ಎಷ್ಟು ತಿಂಗಳಿಂದ ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ನೀನು ಅವನ್ನ ಓಡಿಸ್ಬಿಟ್ಟೆ. ನ್ಯಾಯ ಸಮವಾಗಿರ್ಬೇಕು. ಈಗ ನೀವು ಓಡಿ ಅವನ್ನ ಹಿಡ್ಕೊಳ್ಳಿ. ಚಿಂಗಮ್ ಸರ್, ಅವನ್ನ ಹೋಗಕ್ ಬಿಡಬೇಡಿ, ಹಿಡ್ಕೊಳ್ಳಿ ಮೊದ್ಲು. ಅವನು ನಮ್ಮನ್ನ ಪೂರ್ತಿ ತರ ಬರ್ಬಾದ್ ಮಾಡಕ್ ಬಿಟ್ಟ. ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅವನ್ನ. ಈಗಿನ ಕಾಲದಲ್ಲಿ ನ್ಯಾಯಕ್ಕೆ ಬೆಲೆನೇ ಇಲ್ಲ. ಅಯ್ಯಮ್ಮ ನಡೀರಿ, ಹೋಗಿ ಹಿಡ್ಕೊಳ್ಳೋಣ, ನಡೀರಿ. ಮೋಟು, ಇದು ಯಾವ ಡ್ರೆಸ್ ಹಾಕೊಂಡು ಹಿಂಗ್ ತಿರುಗಾಡಕತ್ತೀಯಪ್ಪ? ನಾಟಕದ ಕಂಪ್ನಿ ಏನ್ ಸೇರ್ಕೊಂಡಿಯೇನೆ? ಅರೆ ಮರ್ಯಾದೆ ಕೊಟ್ಟು ಮಾತಾಡಿ ಸರ್, ನಾನೀಗ ಜಡ್ಜು. ಇದ್ಯಾವ್ದಪ್ಪ ಹೊಸ ಡ್ರಾಮಾ ಶುರು ಮಾಡ್ಕೊಂಡು? ಯಾವಾಗಿಂದ ಆದಿ ಜಡ್ಜ್? ಮಾತು ಕಡಿಮೆ ಮಾಡು, ಸಮೋಸ ತಯಾರು ಮಾಡು. ಜಡ್ಜ್ಗೆ ತುಂಬಾ ಹಚ್ಚವಾಗ್ಬಿಟ್ಟಿದೆ. ಈಗ ಹೇಳಪ್ಪ ಟಿಯಪ್ಪ, ಎಷ್ಟಪ್ಪ ನಿನ್ ದುಡ್ಡು? 100 ರೂಪಾಯಿ ಆಗೈತ್ರಿ ಸರ. 100 ರೂಪಾಯಿನ? 100 ರೂಪಾಯಿ ಹೆಂಗಾಗೋಯ್ತಪ್ಪ? ಲೆಕ್ಕ ಕರೆಕ್ಟ್ ಆಗಿರ್ಬೇಕು. ನನಗೆ ಸರಿಯಾದ ಲೆಕ್ಕ ಕೊಡ್ಬೇಕು. ನೀನು ಗೋಧಿ ಹಿಟ್ಟು ಎಷ್ಟು ಆಗ್ದೆ, ಎಣ್ಣೆ ಎಷ್ಟು ರೂಪಾಯಿಗೆ ಆಗ್ದೆ, ಮೆಣಸು ಎಷ್ಟು ರೂಪಾಯಿ ಆಗ್ದೆ, ಆಲೂಗಡ್ಡೆ ಎಷ್ಟು ರೂಪಾಯಿಗೆ ಆಗ್ದೆ, ಕರೆಕ್ಟ್ ಆಗಿ ಹೇಳ್ಬೇಕು. ಲೆಕ್ಕ ಹೇಳು. ಅಲ್ಲಪ್ಪ, ವ್ಯಾಪಾರ ಆಗೋ ಟೈಮು ಯಾಕಿಂಗ್ ಕಿರಿಕ್ ಮಾಡಕತ್ತಿ? ಹೋಗಪ್ಪ, ನಿನಗೆ ಫ್ರೀ ಆಗಿ ಸಮೋಸ ಕೊಟ್ಟಿನಿ, ಹೋಗಿಲ್ಲಿಂದ. ನೋ 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 ನೋ, ಜಡ್ ಸಾಹೇಬ್ರು ಫ್ರೀ ಆಗಿ ಸಮೋಸ ಯಾವತ್ತೂ ತಿನ್ನೋದಿಲ್ಲ. ನೀನೀಗ ಲೆಕ್ಕ ಕರೆಕ್ಟ್ ಆಗಿ ಹೇಳ್ಬೇಕು. ಸಮೋಸಕ್ಕೆ 100 ರೂಪಾಯಿ ಹೇಗಾಯ್ತು ಅಂತ ಹೇಳು. ಅಲ್ರಪ್ಪ, ಈ ಜಡ್ನ ಯಾರು ಎತ್ಕೊಂಡು ಹೋಗ್ರಿ, ನನಗೆ ವ್ಯಾಪಾರ ಆಗಬಿಡ್ರಿ ಸರ. ನೀವು ಒಬ್ಬರ ಲೆಕ್ಕ ಹಾಕೊಂಡ್ ಕುಂತೀರಿ, ನಾನು ಹೋಗ್ತೇನೆ. ವ್ಯಾಪಾರ ಆಗ್ಬೇಕು ನನಗೆ. ಅಯ್ಯೋ, ಜನಗಳಿಗೆ ಏನಾಗಿದೆ? ನ್ಯಾಯ ನೀತಿಗೆ ಒಂಚೂರು ಬೆಲೆನೇ ಇಲ್ವಲ್ಲಪ್ಪ ಇಲ್ಲಿ. ಮೋಟು, ಇಲ್ಲಿಂದ ಓಡೋಗ್ಬಿಡು. ನಿನ್ ನ್ಯಾಯ ಯಾರಿಗೂ ಇಷ್ಟ ಆಗ್ತಿಲ್ಲ. ನಿಂಗೆ ಒಡೆಕ್ ಓಡಿಸ್ಕೊಂಡ್ ಬರ್ತಾ ಇದಾರೆ ಕಣ. ಮೊದ್ಲು ನೀನ್ ತಲೆಗೆ ಹಾಕೊಂಡ್ರ ವೀಕ್ನ ಎತ್ ಬಿಸಾಕ್ಬಿಡು. ಹುಷಾರ್, ನನ್ನ ಮುದ್ ಮೇಲೆ ಯಾರಾದ್ರೂ ಕೈ ಇಟ್ರೆ ಹೋಗೋ ಆ ಕಡೆ. ಒದೆ ತಿನ್ನೋದ್ರ ತಪ್ಪಿಸ್ಕೋಬೇಕು ಅಂದ್ರೆ ಇಲ್ಲಿಂದ ಓಡು. ಇವನ್ ತಲೆಯಿಂದ ವಿಗ್ನ ಕಿತ್ ಬಿಸಾಕೋದಿಕ್ಕೆ ಏನಾದ್ರೂ ಐಡಿಯಾ ಮಾಡ್ಲೇಬೇಕು ಈಗ. ಐಡಿಯಾ ಅಯ್ಯ, ಕಬಡ್ಡಿ. ನೀವೆಲ್ರೂ ಇಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದ್ರಿ? ಏನಿಲ್ಲ, ಏನೂ ಇಲ್ಲ. ಸಾಕು, ಹೊಡೆ ನಿಲ್ಲಿಸ್ಬಿಡಿ.
ಅರೆ ಎಲ್ರು ನನ್ ಯಾಕೆ ಹೊಡಿತಾ ಇದ್ದೀರಾ? ಮೋಟು ನಿನ್ ತಲೆ ಸರಿ ಹೋಯ್ತೇನೋ? ಭಗವಂತ ನಿನಗೆ 100 ಕೋಟಿ ನಮನಪ್ಪ. ಸ್ನೇಹಿತರೆ, ಈ ವಿಗ್ಗಿಂದನೇ ಮೋಟು ಎಲ್ರಿಗೂ ಇಷ್ಟ ತನಕ ಕಿರಿಕ್ ಮಾಡ್ತಾ ಇದ್ದಿದ್ದು. ಎಲ್ರಿಗೂ ಸರಿ ಅಲ್ವೇನಾ ಮೋಟು? ಹೇಳು. ಹೌದು ಸ್ನೇಹಿತರೆ, ನನಗೇನ ಜ್ಞಾಪಕ ಬರ್ತಿಲ್ಲ ನಿಮ್ಮೆಲ್ರಿಗೂ ನಾನು ಏನೇನ್ ಮಾಡಿದೆ ಅಂತ. ಆದ್ರೆ ನಿಮ್ಮೆಲ್ರನ್ನೂ ಒಟ್ಟಿಗೆ ನೋಡಿದ್ಮೇಲೆ ನನಗನ್ನಿಸ್ತಾ ಇದೆ ನಾನು ನಿಮ್ಮೆಲ್ರಿಗೂ ಏನೋ ತಪ್ಪು ಮಾಡಿದ್ದೀನಿ ಅಂತ. ವೆರಿ ವೆರಿ ಸಾರಿ, ವೆರಿ ಸಾರಿ. ಮತ್ತೆ ಎಲ್ರಿಗೂ ಒಂದೊಂದಕ್ಕೂ ನಾನು ನಷ್ಟ ತಂದು ಕೊಡ್ತೀನಿ. ಓಕೆ? Watch India's largest kids library only on Geo Hotstar. Download the app now.